ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಎಸ್, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡ್ಬಿಟ್ಟು. ಎಸ್, ವಿ ಆರ್ ಗೋಯಿಂಗ್ ಫಾರ್ ಮಹದೇಶ್ವರ ಬೆಟ್ಟ. ಸೊ ಮನೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಹೀಗೆ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಪಾಪ ಕೂಡ ರೆಡಿಯಾಗಿದ್ದಾರೆ. ಹಾಯ್. ಸೊ ಇವಾಗ ಟೈಮ್ ಬಂದು 7 ಗಂಟೆ ಏನಾಗುತ್ತೆ, 7:30. ಓಕೆ, ನಾನು 6 o'clock ಎದ್ದು ರೆಡಿ ಆದೆ. ಬಟ್ ಪಾಪು ಎದ್ದೊಳೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೇ 7:30 ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ಸೊ ನನ್ನ ಕಸಿನ್ಸ್ ಕೂಡ ಆ್ಯಡ್ ಆಗ್ತಾ ಇದ್ದಾರೆ ಇದಕ್ಕೆ. ಬಂದೆಮ್ಮ. ನಮ್ಮ ಪಾಪು ಅಂತೂ ತುಂಬಾ ಕ್ಯೂರಿಯಾಸಿಟಿ, ಮಮ್ಮಿ ಹೋಗೋಣ 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 ಅಂತ ಎದ್ದಾಗಿಂದನೂ ಹೋಗೋಣ ಅಂತಲೇ ಇದ್ದಾನೆ. ಅವನಿಗೆ ಈ ಥರ ಟ್ರಾವೆಲಿಂಗ್ ಮಾಡೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಸೊ ಇನ್ನು ಲೇಟ್ ಮಾಡೋದು ಬೇಡ, ಬನ್ನಿ ಹೋಗೋಣ. ಇವತ್ತು ನಾನು ಉಟ್ಕೊಂಡಿರೋ ಸ್ಯಾರಿ ಬಂದು ರೆಡ್ ಕಲರ್ KSIC ಮೈಸೂರು ಸಿಲ್ಕ್ ಸ್ಯಾರಿ. ಇದಕ್ಕೆ ನಾನು ಗ್ರೀನ್ ಕಲರ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಬ್ಲೌಸ್ ಬಂದು ಬೇರೆ ಸ್ಯಾರಿ ಇದು. ಇದಕ್ಕೆ ಕಾಂಟ್ರಾಸ್ಟ್ ಕಲರ್ದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಪರ್ಲ್ದು ಓಲೆ ಮತ್ತು ಅದರದ್ದೇ ಸೆಟ್ ಸರ ಕೂಡ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ತುಂಬ ಮ್ಯಾಚ್ ಆಗ್ತಾ ಇತ್ತು. ಸತ್ಯ, ಬುಲೆಟ್ ಎಲ್ಲ ಬತ್ತೀಯಾ? ಓಹೋ, ಕನ್ಸಲಿ ಆಯಿತು. ಚಾಲೆಂಜು, ನೀನು ಬುಲೆಟಲ್ಲಿ ಬಾ, ನಾವು ಕಾರಲ್ಲಿ ಹೋಗ್ತೀವಿ. ಹಾಂ, ಓಕೆನಾ? ಯಾರು ಫಸ್ಟ್ ಹೋಗ್ತೀವಿ ನೋಡೋಣ. ಅಲ್ಲ ವಿರಾಟ್, ನೀನು ಕಾರಲ್ಲಿ ಬರ್ತೀಯ ಬುಲೆಟಲ್ಲಿ ಬರ್ತೀಯಮ್ಮ? ಬುಲೆಟಲ್ಲಿ ಬರ್ತೀಯಾ? ಏನ್ ತೆಗಿಸ್ತಾ ಇದೆಯಪ್ಪ? ಬಾಯ್ ಪಿಂಕಿ. ಪಿಂಕಿ ಬಾಯ್. ಜೈ ಮಹದೇಶ್ವರ ಬೆಟ್ಟ, ಜೈ ಹೇಳ್ಬಿಡ್ರಿ ಎಲ್ಲರೂ. ಓ, ಗೆ ಮಾತ್ಮಲಯ. ಈಗ ಜರ್ನಿ ಸ್ಟಾರ್ಟ್ ಆಗಿದೆ. ಟೈಮ್ ಆಲ್ರೆಡಿ 8 ಆಯ್ತಾ? 8 o'clock ಮನೆ ಬಿಟ್ಟಿದ್ದೀವಿ. 8. ಸೊ ನಮ್ಮ ಪೈಲಟ್ ಅವರು ಎಷ್ಟೊತ್ತಿಗೆ ರೀಚ್ ಆಗ್ತೀರಾ? 4 hours ಬೇಕಾ? ಇಲ್ಲಿಂದ ಹೋಗ್ಬೋದು. ಅಲ್ಲಿ 22 ಕಿಲೋಮೀಟರ್ ಹೊಡೆಯೋಕ್ಕೆ 1 hour ಬೇಕು ನೀವು ಘಾಟ್ ಸೆಕ್ಷನ್. ಗೈಸ್, ನಾವು ಮನೆಯಿಂದ ಸ್ಟಾರ್ಟ್ ಮಾಡಿ ಬಿಡದಿ ರೂಟ್ ತೊಗೊಂಡ್ವಿ. ಅಲ್ಲಿಂದ ಮದ್ದೂರಿಂದ KM ದೊಡ್ಡಿ, ಹಾಗೆ ಅಲ್ಲಿಂದ ಕೊಳ್ಳೇಗಾಲ. ಈ ರೂಟಲ್ಲಿ ಹೋಗೋಣ. ರೋಡ್ ಏನೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ರೂಟ್ ಅಂದ್ಬಿಟ್ಟು ಹೊರಟ್ವಿ. ಸೊ ನಾವು ಮನೆ ಬಿಟ್ಟಾಗ 8 ಗಂಟೆ ಆಗೋಗ್ಬಿಟ್ಟಿತ್ತು. ಮನೇಲಿ ಏನು ನಾವು ತಿಂಡಿ ಮಾಡಲಿಲ್ಲ, ಹಾಗೆ ಹೊರಟ್ವಿ. ಸೊ ಇನ್ನು ಅಲ್ಲಿವರೆಗೂ ಹೋಗೋಷ್ಟೊತ್ತಲ್ಲಿ ತುಂಬ ಲೇಟ್ ಆಗುತ್ತಲ್ವ. ಆಲ್ಮೋಸ್ಟ್ ಲೈಕ್ 3.5 hours ಜರ್ನಿ. ಅಲ್ಲಿ ತನಕನೂ ಹೊಟ್ಟೆ ಇಸ್ಕೊಂಡಿರೋದಕ್ಕಾಗೋದಿಲ್ಲ. ಮೇಯ್ನ್ ನಾವಿದ್ರೂ ಕೂಡ ನನ್ನ ಹಸ್ಬೆಂಡ್ ಮತ್ತು ಪಾಪುನ ಇರ್ಸೋಕ್ಕಾಗೋದಿಲ್ಲ. ನನ್ನ ಪಾಪು ಇದ್ರೂ ಕೂಡ ನನ್ನ ಹಸ್ಬೆಂಡ್ನಂತೂ ಯಾವತ್ತೂ ಹೊಟ್ಟೆ ಹಸ್ಕೊಂಡಿರೋದೇ ಇಲ್ಲ. ಅವ್ರಿಗಂತೂ ಕರೆಕ್ಟ್ ಟೈಮ್ಗೆ ತಿಂಡಿ ಊಟ ಎಲ್ಲ ಆಗಲೇಬೇಕು. ಸೊ ಇಲ್ಲೇ ಬಿಡ್ದಿಲ್ಲಿ ಬರ್ತಾ ಒಂದು ತಟ್ಟೆ ಇಡ್ಲಿ ಹೋಟೆಲ್ ಸಿಕ್ತು. ಅಲ್ಲೇ ನೋಡಿ ಬಿಸಿ ಬಿಸಿ ಬೆಣ್ಣೆ ಹಾಕ್ಕೊಂಡು ಇಡ್ಲಿಗೆ ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ವಿ. ನನ್ನ ಮಗನಿಗೆ ತಿನ್ಸೋದಿದೆಯಲ್ಲ, ಅದೇ ನಮಗೆ ತುಂಬ ಕಷ್ಟ ಆಗಿರೋಂಥ ಜಾಬ್. ಯಾಕೆಂದರೆ ಅವನು ತಿನ್ನೋದೇ ಇಲ್ಲ. ಈಗ ಇಡ್ಲಿ ತಿಂದರೆ ಬರೀ ಇಡ್ಲಿ ತಿಂತಾನೆ, ಅದಕ್ಕೆ ಚಟ್ನಿ ಸಾಗು ಏನೂ ಬೇಡ ಅಂತಾನೆ. ಹಾಗೆಯೇ ದೋಸೆ ಇದ್ದರೂ ಕೂಡ ಅಷ್ಟೇ. ಈ ಮಕ್ಳಿಗೆ ಏನಾದರೂ ತಿನ್ನಿಸೋದು ಅಂದರೆ ಭಾಳ ಕಷ್ಟ. ನಮ್ಮ ಮನೆಯಲ್ಲಂತೂ ನಮ್ಮ ಅತ್ತೆ ಹೇಗೋ ಮ್ಯಾನೇಜ್ ಮಾಡಿಬಿಡ್ತಾರೆ, ಹೆಂಗಾದರೂ ಮಾಡಿ ತಿನ್ನಿಸ್ಬಿಡ್ತಾರೆ. ನನಗಂತೂ ಅಷ್ಟು ಪೇಷನ್ಸೇ ಇಲ್ಲ. ಬಟ್ ಇಲ್ಲಿ ನನ್ನ ನಾದಿನಿ ತಿನ್ನಿಸ್ತಾ ಇದ್ದಾಳೆ, ಹಿಂಗೆ ಆಡಿಸ್ಕೊಂಡು ಅವ್ನ ಕತೆ ಹೇಳ್ಕೊಂಡು ಏನಾದರೂ ಒಂದು ಮಾಡ್ಕೊಂಡು ತಿನ್ನಿಸ್ಬೇಕು. ಆವಾಗಲೇ ಅವ್ನು ತಿನ್ನೋದು. ಇಲ್ಲಾಂದರೆ ಹಠ ಮಾಡ್ಕೊಂಡು ಏನೂ ತಿನ್ನಲ್ಲ, ಬರೀ ಕುರುಕು ಚಾಕ್ಲೇಟು ಅದು ಚಿಪ್ಸು ಅಂದ್ಕೊಂಡು ಹೀಗೆ ಮಾಡ್ಕೊಂಡು ಬರ್ತಾರಪ್ಪ. ನಿಜವಾಗ್ಲೂ ಮಕ್ಕಳು ಊಟ ಮಾಡಿಸೋದು ಅಂದರೆ ಭಾಳನೇ ಕಷ್ಟ. ಸೊ ತಿನ್ನಿಸ್ಕೊಂಡು ನಾವು ಕೂಡ ತಿಂದ್ಕೊಂಡು ಹೊರಟ್ವಿ. ನೋಡಿ ಮತ್ತೆ ಹಠ ಮಾಡ್ತಾ ಇದ್ದ, ನನಗೆ ಚಾಕ್ಲೇಟ್ ಬೇಕು ಅಂತ. ಹೀಗೆ ಅವನು ಏನು ಮಾಡಿದ್ರೂ ಕುರುಕು ತಿಂಡಿ ಮಾತ್ರ ತಿನ್ನೋದನ್ನು ಬಿಡೋದು. ಅವನು ಎಷ್ಟು ಗದ್ರಿಸಿದ್ರು ಏನೇ ಮಾಡಿದ್ರು ಅವ್ನು ಕೇಳಿದ ತಕ್ಷಣ ಅವನಿಗೆ ಚಾಕ್ಲೇಟೋ ಇಲ್ಲ ತಿಂಡಿನೋ ಏನಾದರೂ ಬೇಕು. ಕೊಡಿಸಿಲ್ಲ ಅಂತಂದರೆ ಈ ಥರ ತುಂಬ ಹಠ ಮಾಡೋದು, ತುಂಬ ಅಳೋದು, ಈ ಥರ ಮಾಡ್ತಾನೆ. ಇದೊಂಥರ ಬ್ಲ್ಯಾಕ್ ಮೇಲ್ ಮಾಡೋ ಥರ ಮಾಡ್ಕೊಂಬಿಟ್ಟಿದ್ದಾನೆ ಇವಾಗ. ನಮಗೆ ಅರ್ತು ಬಿಡೋದು ತುಂಬ. ನಾವೇನಾದರೂ ಬೈದ್ರೆ
ಅಥವಾ ಹೊಡೆಯೋದಿಲ್ಲ ಬಿಡಿ, ಅದಂತೂ ಹೊಡೆಯೋ ಮಾತಂತೂ ತುಂಬಾ ದೂರ. ಯಾವಾಗೋ ಒಂದ್ಸತಿ ಹೊಡೆದ್ರೆ ನಾನೇ ಹೊಡೆಯೋದು ಕೋಪ ಬಂದು, ಅವಾಗ ಹೊಡೆದೋಗಿ ಇದ್ದಿದ್ದು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ತುಂಬ ಏನೋ ಮಾಡಿಬಿಟ್ವೇನೋ ಅನ್ನೋ ಥರ ಅಳಕ್ಕೆ ಸ್ಟಾರ್ಟ್ ಮಾಡೋದು. ಅವಾಗ ನಾವು ಭಯ ಪಡ್ಕೊಂಬಿಡೋದು, ಉಸಿರು ಕಟ್ಬಿಟ್ಟು ಅಯ್ಯೋ ಏನಾಗ್ಬಿಡ್ತೋ ಏನಪ್ಪ ಅಂತ ಹೇಳ್ಬಿಟ್ಟು ಉಸಿರು ಕಟ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಈ ಥರ ನಮಗೆ ಬ್ಲ್ಯಾಕ್ ಮೇಲ್ ಬೇರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಹಾಗೂ ಇನ್ನೇನು ಮಾಡೋದು ಅಂತ ಹೇಳಿ ಮುಂದೆ ಎಲ್ಲಾದರೂ ಅಂಗಡಿ ಸಿಗ್ತಾ ಕೊಡಿಸ್ತೀರಪ್ಪ ಅಂತ ಹೇಳಿ ನೈಸ್ ಮಾಡಿಕೊಂಡು ಪುಸಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ರೋಡ್ ಕೂಡ ತುಂಬಾ ಚೆನ್ನಾಗಿತ್ತು. ನಮಗೇನು ಅಷ್ಟು ದೂರ ಟ್ರಾವೆಲ್ ಮಾಡಿದ್ವಿ ಅಂತಲೇ ಅನಿಸ್ಲೇ ಇಲ್ಲ ನಮಗೆ. ಏಕೆಂದರೆ ಏನು ಸ್ಯಾಟರ್ಡೇ ಆಗಿದ್ದ ಕಾರಣ ಅಲ್ಲೇನು ಟ್ರಾಫಿಕ್ಕೂ ಇರಲಿಲ್ಲ. ಆಮೇಲೆ ರೋಡ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನಾನು ಇದು ಸೆಕೆಂಡ್ ಟೈಮ್ ಆ್ಯಕ್ಚುಲಿ ಮಹದೇಶ್ವರ ಬೆಟ್ಟಂಗೆ ಬರ್ತಾ ಇರೋದು. ಫಸ್ಟ್ ಮದುವೆಗೂ ಮುಂಚೆ ಅಂತೂ ಹೋಗೇ ಇರಲಿಲ್ಲ, ಮದುವೆ ಆದಮೇಲೆ ಒಂದು ಸತಿ ಬಂದಿದ್ದು. ಇಡ್ಲಿ ಹೆಂಗಿತ್ತು ಗೈಸ್? ಎಲ್ಲ ತಿನ್ಬಿಟ್ಟು ವಾಲಾಡ್ತಾ ಇದ್ದೀರಾ? ಬೆಣ್ಣೆ ತರ ಕರ್ಗೋಗ್ಬಿಟ್ಟಾರೆ. ಚೆನ್ನಾಗಿತ್ತಲ್ವಾ ಇಡ್ಲಿ ಟೇಸ್ಟ್? ಬೆಟ್ಟ ಬೆಟ್ಟ ಯಾವ ಬೆಟ್ಟ ಇದು? ಗೋವಿಂದ ಬೆಟ್ಟ. ಹಾಗೆ ನನ್ನ ಮಗ ತುಂಬ ಆಟ ಮಾಡ್ತಿದ್ನಲ್ಲ, ಅವ್ನಿಗೇನು ಕೊಡ್ಸೋಣ ಅಂತ ಹೇಳಿಬಿಟ್ಟು ಅಲ್ಲೇ ಗಾಡಿನ ನಿಲ್ಲಿಸಿದ್ವಿ. ಅಂಗಡಿ ಸಿಕ್ತಲ್ಲ ಅಂತ ಹೇಳಿ ನಾವು ಕೂಡ ಕಾಫಿ ಕುಡಿದ್ವಿ. ನೋಡಿ ನನ್ನ ಮಗ ಆಲ್ರೆಡಿ ಲಾಲಿಪಾಪ್ ತಿಂತಾ ಇದ್ದಾನೆ. ಹೀಗೆ ಅವನು ಲಾಲಿಪಾಪ್ ತಿಂದಾದ್ಮೇಲೆ ಮತ್ತೆ ಚಿಪ್ಸ್ ತೆಗೆಸ್ಕೊಂಡಿದ್ದ, ಅದನ್ನು ಕೂಡ ಖಾಲಿ ಮಾಡ್ದ. ಒಟ್ಟಾರೆ ಅವನಿಗೆ ತಿನ್ನೋದಕ್ಕೆ ಏನಾದರೂ ಬೇಕೇ ಬೇಕು, ಇಲ್ಲ ಅಂತಂದರೆ ಆಟ ಮಾಡೋದು. ಹಾಗೆ ಕಾಫಿ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ರೋಡಲ್ಲಿ ತುಂಬ ಜನ ಪಾದಯಾತ್ರೆಗಳು ಪಾಪ ನಡ್ಕೊಂಡು ಬರ್ತಾಯಿದ್ರು. ಎಷ್ಟು ಬಿಸಿಲಿತ್ತು ಗೊತ್ತಾ ಗೈಸ್? ಅಷ್ಟು ಬಿಸಿಲಿನಲ್ಲಿ ಅವರೆಲ್ಲರೂ ಪಾದಯಾತ್ರೆ ಮಾಡ್ಕೊಂಡು ಬರ್ತಾಯಿದ್ರೆ ಅಪ್ಪ ಎಷ್ಟು ಭಕ್ತಿಯಿಂದ ಜನ ಬರ್ತಾರೆ ದೇವ್ರನ್ನ ನೋಡೋದಕ್ಕೆ, ಮಾದಪ್ಪನ ಅಂತ ಅನ್ನಿಸ್ತು. ನಮ್ಮ ಮನೇಲಿ ಕೂಡ ಅಷ್ಟೇ. ನಮ್ಮ ಮಾವ ಯಾವಾಗಲೂ ಧರ್ಮಸ್ಥಳಕ್ಕಾಗಲಿ ತಿರುಪತಿಗಾಗಲಿ ಹಾಗೆ ಅಯ್ಯಪ್ಪಂಗೆ ಕೂಡ ಪಾದಯಾತ್ರೆ ಮಾಡ್ತಾ ಇರ್ತಾರೆ. ಸೊ ಇವ್ರನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ತುಂಬಾ ಗ್ರೇಟ್ ಅಂತ ಅನಿಸುತ್ತೆ. ನಮ್ಮ ಮಾವಂಗೆ ಇಷ್ಟು ವಯಸ್ಸಾದರೂ ಕೂಡ ಅವರು ಇವಾಗ 13ನೇ ತಾರೀಕು ಫೆಬ್ರವರಿ 13ನೇ ತಾರೀಕು ಕೂಡ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊರಟಿದ್ದಾರೆ. ಅಲ್ಲ ಒಂದ್ಸತಿ ಗೊತ್ತಾಗತ್ತಲ್ವಾ ಪಾದಯಾತ್ರೆ ನಾವು ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಒಂದ್ಸತಿ ಅದೇ ಹೇಳ್ತಿರೋದು ಪ್ರಶಿ, ನಿಮ್ಗೆಲ್ಲ ಹೇಳ್ತಿರೋದು ನಾವೇನೆ ಹೇಳ್ತಿರೋದು ಹೋಗ್ಬೋದಾ ಅಂತ. ಏನಾಯ್ತು? ಪಾದಯಾತ್ರೆ ಏನೋ ಗದೆ ಎಲ್ಲ ಇಟ್ಕೊಂಡಿದ್ದಾರೆ. ಅವ್ರೇನೋ ನಿಲ್ಸಿ ಅಂದ್ರೆ ಏನಕ್ಕೆ? ಓ ಏನು ದೇವ್ರದು? ಓಕೆ ದೇವ್ರು. ಏ ಮಾಮಿ ಪೂಜೆ ಮಾಡ್ತಿರೋದು ಅವ್ರು ನಡ್ಕೊಂಡು ಹೋಗ್ತಾ. ಏನಿದೆ ಭಯ? ಮಾದಪ್ಪ ಮಾಮಿನ ಮನೆಯಿಂದ ಪೂಜೆ ಮಾಡ್ಕೊಂಡು ಎತ್ಕೊ ಬರ್ತಾ ಇದ್ದಾರೆ. ಕುರಿಗಳು ನೋಡಮ್ಮ ಎಷ್ಟೊಂದಿದೆ. ನಿನಗೇನಕ್ಕೆ ಭಯ ಆಗಲ್ಲ ಹೇಳಮ್ಮ? ಎಲ್ಲದಕ್ಕೂ ಭಯ. ಫೋನಲ್ಲಿ ನೋಡೋದಕ್ಕೆ ಮಾತ್ರ ಭಯ ಇಲ್ಲ. ಫೋನಲ್ಲಿ ವೀರಗಾಸೆ, ಫೋನಲ್ಲಿ ಸೋಮ ಕುಣಿತ, ಫೋನಲ್ಲಿ ಯಕ್ಷಗಾನ, ಅದೆಲ್ಲ ನೋಡಿದ್ರೆ ನಮ್ಗೆ ಭಯ ಆಗಲ್ಲ ಅಲ್ವಮ್ಮ? ಫೋನಲ್ಲಿ ಮಾತ್ರ ಭಯ ಆಗಲ್ಲ. ಡೈರೆಕ್ಟ್ ಆಗಿ ನೋಡ್ಬಿಟ್ರೆ ಮಾತ್ರ ಮೀಟರ್ ಅಲ್ವಾ? ಈಗೆಲ್ಲ ಹೋಯ್ತಾರಲ್ಲ ನಮ್ಮ ಮಾವ ಹೋಯ್ತಾರಲ್ಲ ಧರ್ಮಸ್ಥಳಕ್ಕೆ. ತಾತ ಧರ್ಮಸ್ಥಳ ಪಾದಯಾತ್ರೆ ಹೋಗ್ತದಮ್ಮ. ಧರ್ಮಸ್ಥಳ ಇನ್ನೊಂದು ಯಾವ್ದೋ ಟೈಮ್ ಬರುತ್ತಲ್ಲ ಅವಾಗ ತಿರುಪತಿ. ನಾವೀಗೆ ನೋಡೋಣ, ನಾವು ಎಲ್ಲವೂ ನಡೆಯಾಗಿರಿ ಅಂತ ನಮ್ಮ ಮನೆಯವರು ಒಂದು 2 ಸತಿ ಹೋಗಿ ಬಂದವ್ರು. ನಾನು ಮಾತ್ರ ಇಲ್ಲಿ ಹೋಗೋಣ. ಧರ್ಮಸ್ಥಳಕ್ಕೆ ವರ್ಷಕ್ಕೆ ಒಂದ್ಸತಿ ಹೋಯ್ತಾರಲ್ಲ ಭೂಮಿಕಾ? ವರ್ಷಕ್ಕೊಂದ್ಸಲಿ ಧರ್ಮಸ್ಥಳ, ವರ್ಷಕ್ಕೊಂದ್ಸಲಿ ತಿರುಪತಿ, ಬರ್ತಾರಲ್ಲ. ಇಲ್ಲ ಇಲ್ಲ ಬಂದು ಹೋದ್ರು, ಬಟ್ ರೆಗ್ಯುಲರ್ ಆಗಿ ಬರಲ್ಲ. ಕೋವಿಡ್ ಟೈಮಲ್ಲಿ ಒಂದ್ಸಲಿ ಬಂದಿದ್ರು ನಡ್ಕೊಂಡು. ಸೆಕೆಂಡ್ ವೇವ್ ಟೈಮಲ್ಲೂ ಏನೋ ಅವಾಗ ಬಂದಿದ್ರು. ಆಮೇಲೆ ಇದಕ್ಕೂ ನೆಟ್ಕೊಂಡು ಹೋಗಿದ್ರಲ್ಲ ಅಯ್ಯಪ್ಪಂಗೆ ಅರಸ್ಕೊಂಡು ಒಂದ್ ತಿಂಗ್ಳೇನೋ ಅದು ಏನ್ ಮಾಡೋದು. ಅದೇ ಅವ್ರಿಗೆ ಹೋಗಿ ಅದು ರೂಢಿ ಆಗ್ಬಿಡಿದೆ, ಮನ್ಸಿಗೆ ಅನ್ಕೊಂಡು ಹೋಗ್ತಾ ಇರ್ತಾರ ಅವರು. ನಾವು ಆಗಲ್ಲ ಅಂತ ಅನ್ಕೋತೀವಿ, ಅದಕ್ಕೆ ಏನು ಮಾಡಕ್ಕಾಗಲ್ಲ. ನಂಗೆ ಆಗಸ್ಟ್ ಬರ್ತೀನಿ ಅಂತ ಅನ್ಕೊಂಡು ಮುಂದೆ ಹಾಕಿ ಏನಕ್ಕೆ ನಿಲ್ಲಿಸ್ತೀರ? ಅಲ್ಲಿ ಪಾದ ಭಸ್ಮ ಹಾಕ್ಬಿಟ್ಟು ಹೋಯ್ತಾರೆ. ಕಾಲು ತೊಳ್ಕೊಂಡು ನಮಸ್ಕಾರ ಹಾಕೊಂಡು ಹೋಗ್ಬೇಕು.
ಗೀಜಲ್ ಹೊಡೆದ್ಬಿಟ್ಟು ವಾಶ್ರೂಮ್. ಗೋವಿಂದ ಅಲ್ಲ ಕಣೋ, ಉಗೇ ಮಾತ್ಮಲೆ ಅನ್ಬೇಕು, ಉಗೇ ಮಾತ್ಮಲೆ ಅನ್ಬೇಕು. ಬಟ್ ಅಷ್ಟು ಗಂಟೆ ಇಲ್ಲ ಇಲ್ಲಿ. ಸುತ್ತಲೂ ಅವಲ್ಲ ಭೂಮಿಕಾ, ಸುತ್ತಲೂ ಅವಲ್ಲ. ಟೋಟಲ್ 70 ಕೇರಳ, ಕರ್ನಾಟಕ, ತಮಿಳ್ನಾಡು, ವೀರಪ್ಪನ್ ವಾಸಸ್ಥಳ ಅಲ್ವಾ ಇದು? ಎಷ್ಟು ಬೆಟ್ಟ ಇದೆ? 27 ಬೆಟ್ಟದಿಂದ 77. ಸಿಂಗಾನಲ್ಲೂರು ಆಚೆ ಬಂದ ಇದೇನಾ ಅದು? 77 ಬೆಟ್ಟದ ಒಡೆಯ ಅಲ್ಲೆಲ್ಲ ಹಾಡೇನೋ ಇದೆ. ಕಷ್ಟ ಗಾಡಿ ಹೊಡಿಯೋದು ಕಷ್ಟ ಅಲ್ಲ ನೋಡಿ, ಎಷ್ಟು ಚಿಕ್ಕ ಚಿಕ್ಕ ಹುಡುಗರಲ್ಲ. ಜೈ ಮಾದಪ್ಪಂಗೆ ಜೈ. ಏನಮ್ಮ? 77 ಬೆಟ್ಟದಲ್ಲಿ ತಪ್ಪದೆ ನಾಟ್ಯವಾಡುವಂತ ಮಾದಪ್ಪಂಗೆ ಉಗೆ ಪ್ರಭು, ಉಗೆ. ಇಲ್ಲಿ ನಮ್ ಬೇಬಿ ಉಗೆ ಅಂತ ಇದೆ, ಕಲಂಗಡಿ ತಿನ್ಕೊಂಡು. ಬೇಬಿಮಾ, ಬೇಬಿ ಅಮ್ಮ, ಡೋಂಟ್ ವರಿ ಬೇಬಿ ಚಿನ್ನಮ್ಮ. ಕಲಂಗ್ರಿ ತಿಂತವ್ರಮ್ಮ ಸೈಲೆಂಟ್ ಆಗಿ. ಫೈನಲಿ ಮಹದೇಶ್ವರ ಬೆಟ್ಟಕ್ಕೆ 12 ಗಂಟೆಗೆ ರೀಚ್ ಆಗಿದ್ದೀವಿ. ಮನೆ ಬಿಟ್ಟಾಗ 7 ಗಂಟೆನ 7:30ನಾ? 8 ಗಂಟೆ 8 ಗಂಟೆ 6 ಗಂಟೆಗೆ ಎದ್ದು ರೆಡಿಯಾಗಿ 8 ಗಂಟೆಗೆ ಫೈನಲಿ ಮನೆ ಬಿಟ್ಟು ಸೊ ಫೈನಲಿ 12 o'clock ರೀಚ್ ಆಗಿದ್ದೀವಿ. ಈಗ ಮಾದಪ್ಪನ ದರ್ಶನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಸಿಗೋಣ. ನಾನು ಒಳಗಡೆ ಬರ್ತಾನೆ ಅಂದ್ಕೊಂಡು ಬರ್ತಾಯಿದ್ದೆ. ಮೋಸ್ಟ್ಲಿ ತುಂಬಾ ರಶ್ ಇರುತ್ತೆ, ಇವತ್ತು ಸ್ಯಾಟರ್ಡೆ ಬೇರೆ ಅಂತ, ಲಾಂಗ್ ವೀಕೆಂಡ್ ಬೇರೆ ಇರುತ್ತಲ್ಲ. ಇನ್ನು ಜನ ಮಾದಪ್ಪನ ನೋಡೋದಕ್ಕೆ ತುಂಬ ಬಂದಿರ್ತಾರೆ, ಭಾಳ ರಶ್ ಇರುತ್ತೆ, ಎಷ್ಟೊತ್ತಾಗುತ್ತೋ ಏನೋಪ್ಪ ಅಂತ ಹೇಳ್ಕೊಂಡೇ ಬಂದೆ. ಬಟ್ ಇಲ್ಲಿ ಬಂದು ನೋಡಿದಾಗ ಏನು ಅಷ್ಟು ಜನ ಕಾಣಿಸ್ಲಿಲ್ಲ ನಮಗೆ. ನೋಡಿ ಇವಾಗೇನು ಈ ಜಾಗ ನೋಡ್ತಾ ಇದ್ದೀವಲ್ಲ, ಇದು ಯಾರೆಲ್ಲ ಬಂದಿರ್ತಾರೋ ಹಿಂದಿನ ದಿನ ಅವ್ರುಗಳು ಸ್ವಲ್ಪ ಏನಾದರೂ ರೆಸ್ಟ್ ಮಾಡೋ ಥರ ಇದ್ದರೆ, ಆ ಥರದ್ದೆಲ್ಲ ಮಾಡೋ ಥರ ಇದ್ದರೆ ಅಲ್ಲಿ ಕೂತ್ಕೋಬೋದು. ಹಾಗೆ ಕೆಲವರು ಹಾಸ್ಕೊಂಡು ಮಲ್ಕೊಂಡಿರ್ತಾರೆ ಕೂಡ. ಅಲ್ಲಿ ನಾವು ಹೂವು ಮಾರ್ತಾಯಿದ್ರು. ಸೊ ನಾನು ನನ್ನ ನಾದಿನಿ ಇಬ್ಬರೂ ಹೂವು ಮುಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು 2 ಮೊಳ ಹೂವು ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು ಹೂವು ಫ್ರೆಶ್ ಆಗಿ. ಸೊ 2 ಮೊಳ ಕನಕಾಂಬರ ಹೂವು ತೊಗೊಂಡು ಹೊರಟ್ವಿ. ನೋಡಿ ಈ ಜಾಗ ಆ್ಯಕ್ಚುಲಿ ಏನಾದರೂ ನಮಗೇನಾದರೂ ಸುಸ್ತಾಗಿದ್ದರೆ ಆ ಥರ ಏನಾದರೂ ಇದ್ದರೆ ಅಲ್ಲಿ ಹೋಗಿ ಕೂತ್ಕೋಬೋದು, ಮಲ್ಕೋಬೋದು. ಆ ಥರ ರೆಸ್ಟ್ ಮಾಡೋಕ್ಕೆ ಅಂತಲೇ ಮಾಡಿದ್ದಾರೆ. ಸೊ ನೋಡಿ ಎಷ್ಟು ಫ್ರೀಯಾಗಿದೆ. ನನಗಂತೂ ನೋಡಿ ತುಂಬಾ ಖುಷಿಯಾಯಿತು. ಹಬ್ಬ ಆರಾಮಾಗಿ ಹೋಗಿ ಮಾದಪ್ಪನ ದರ್ಶನ ಮಾಡ್ಬೋದಲ್ಲ ಅಂತ ಹೇಳಿ. ನೋಡಿ ಏನು ಅಷ್ಟು ಜನನೇ ಇಲ್ಲ ನಮ್ಮ ಮುಂದೆ, ಏನೋ ಒಂದು ಹಾರ್ಡ್ಲಿ ಒಂದು 10 ಮೆಂಬರ್ಸ್ ಇದ್ದರು ಅಷ್ಟೇ ಅಂತ ಅನಿಸುತ್ತೆ. ಆರಾಮಾಗಿ ಹೋಗಿ ಮಾದಪ್ಪನ ಕಣ್ ತುಂಬ ದರ್ಶನ ಮಾಡಿ ತುಂಬಾ ಖುಷಿಯಾಯಿತು ನನಗಂತೂ. ಹಾಗೆ ದರ್ಶನ ಮುಗಿಸ್ಕೊಂಡು ನಾವು ಅಲ್ಲಿ ಆನೆ ಇರುತ್ತೆ ಪಾಪಕ್ಕೆ ತೋರಿಸೋಣ ಅಂತ ಹೇಳಿ ಬಂದ್ವಿ. ಆದರೆ ಈ ಸತಿ ನಾವು ಹೋದಾಗ ಆನೆನೇ ಇರಲಿಲ್ಲ. ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೇಳಿ ಬಂದ್ವಿ. ಅಲ್ಲೊಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಊಟಕ್ಕೆ ಬಂದ್ವಿ. ಸೊ ನೋಡಿ ಎಲ್ಲರಿಗೂ ತುಂಬ ಹೊಟ್ಟೆ ಹಸ್ತಿತ್ತು. ಬಿಸಿ ಬಿಸಿ ಪಾಯಸ, ಹಾಗೆ ಬಿಸಿ ಬಿಸಿ ಅನ್ನ, ಆಮೇಲೆ ಹುಳಿ ಸಾರು ಎಲ್ಲ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಊಟ. ನನ್ನ ಮಗ ಅಂತೂ ಪಾಯಸದಲ್ಲೇ ಅನ್ನನ ಮಿಕ್ಸ್ ಮಾಡಿಕೊಂಡು ಮಮ್ಮಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಊಟ ಮಾಡ್ದ. ಸೊ ಊಟ ಮಾತ್ರ ಫಸ್ಟ್ ಕ್ಲಾಸಾಗಿತ್ತು. ಎಲ್ಲ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಎಷ್ಟು ಬಿಸಿಲಿತ್ತು ಅಂದರೆ ಕಾಲೇ ಇಡೋಕ್ಕಾಗ್ತಿರಲಿಲ್ಲ, ಅಷ್ಟೊಂದು ಬಿಸಿಲಿತ್ತು. ನನ್ನ ಮಗ ಫುಲ್ ಆಟ ಮಾಡ್ತಿದ್ದ, ಎತ್ಕೊಳ್ಳಿ ಮಮ್ಮಿ ಅಂತ. ಅವನಿಗೂ ಸ್ವಲ್ಪ ನಿದ್ದೆ ಬರೋ ಥರ ಆಗ್ತಿತ್ತು. ಆಮೇಲೆ ಅವನಿಗೆ ಆಟ ಸಾಮಾನು ನೋಡ್ಬಿಟ್ಟ ಅಲ್ಲೇ ಶಾಪಲ್ಲಿ, ಅದಕ್ಕೆ ಆ ಮಮ್ಮಿ ಅದು ಬೇಕು ಇದು ಬೇಕು ಅಂತ ಹೇಳಿ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ. ನಾವು ಅಲ್ಲೇ ಒಂದು ರೌಂಡ್ ಹೊಡ್ಕೊಂಡು ಹಾಗೆ ಅಲ್ಲಿ ಕೊಡಿಸ್ತೀನಿ ಇಲ್ಲಿ ಕೊಡಿಸ್ತೀನಿ ಅಂತ ಸುಮ್ಮನೆ ಅವನಿಗೆ ಕತೆ ಉಳ್ಕೊಂಡು ಹೋಗ್ತಾಯಿದ್ದೆ. ಆಲ್ರೆಡಿ ಅವ್ನು ಬೈನಾಕುಲರ್ ತೆಗೆಸ್ಕೊಂಡಿದ್ದ ನನ್ನ ಹತ್ರ, ಆದ್ರೂ ಅಲ್ಲಿ ತಮಟೆ ನೋಡ್ಬಿಟ್ಟಿದ್ದ, ಅದು ಬೇಕು ಅಂತ ಹೇಳಿ ಆಟ ಮಾಡ್ತಾಯಿದ್ದ. ನಾನಿಲ್ಲ ಬೇಡ ಅಂತ ಹೇಳಿ ಸುಮ್ಮನೆ ಮರ್ಸೋಣ ಅವನ್ನ ಅಂತ ಹೇಳಿ ಮಾಡ್ತಾಯಿದ್ದೆ. ಬಟ್ ಏನು ಮಾಡಿದ್ರು ಅವ್ನು ಮರಿತಾನೆ ಇರಲಿಲ್ಲ. ಅವನಿಗೆ ಒಂದು ಆಟ ಸಾಮಾನು ಸಾಲ್ತಿಲ್ಲ, ಇನ್ನೊಂದು ಬೇಕಂತೆ ಈಗ. ಸೊ ಅವ್ರ ಮಮ್ಮಿ ಬೇಡ, ಪಪ್ಪ ಬೇಕು.
ಕಾಲೆಲ್ಲ ಸುಡ್ತಾ ಇದೆ ಅಂತಂದರೆ ಇವನಿಗೆ ಮಾತ್ರ ಸುಡ್ತಾ ಇಲ್ಲ. ಫೈನಲಿ ದರ್ಶನನ ಮುಗಿಸ್ಕೊಂಡು ಊಟನೂ ಮುಗಿಸ್ಕೊಂಡು ಆರಾಮಾಗಿ ಹೋಗ್ತಾ ಇದೀವಿ. ಊಟಕ್ಕೆ ಸ್ವಲ್ಪ ರಶ್ ಅಂತ ಅನಿಸಷ್ಟೇ. ದರ್ಶನ ಅಂತೂ ಫುಲ್ ಕೂಲಾಗಾಯಿತು, ಸ್ವಲ್ಪನೂ ರಶ್ ಇರಲಿಲ್ಲ. ಇವತ್ತು ಸ್ಯಾಟರ್ಡೆ ಮೋಸ್ಟ್ಲಿ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಅದೇನೂ ಇಲ್ಲ. ಹೋಗಿದ ತಕ್ಷಣ ಸ್ಟ್ರೈಟ್ ದರ್ಶನ ಆಗೋಯ್ತು ಬೇಗ. ಊಟಕ್ಕೂ ಅಷ್ಟೇ 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ದು ಅಷ್ಟೇ. ಊಟನೂ ತುಂಬಾ ಚೆನ್ನಾಗಿತ್ತು, ಫಸ್ಟ್ ಕ್ಲಾಸ್ ಊಟ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ನೋಡಿ ನನ್ನ ಮಗ ತಮಟೆ ಬರೆಸ್ತಾ ಇದ್ದಾರೆ. ಸಾಕಮ್ಮ, ಓಕೆನಾ? ಇವಾಗ ಸಾಕು. ಹಾಗೆ ಅಲ್ಲಿಂದ ಬರ್ತಾ ಒಂದಿವೆ ನನ್ನ ಫ್ರೆಂಡ್ ಮನೆ ಇತ್ತು ಅಂತ ಹೇಳಿ ಹೋಗಿದ್ವಿ. ಸೊ ಅವ್ರ ಮನೆಗೆ ಹೋಗಿ ಅವ್ರದ್ದು ಅಜ್ಜಿ ಮನೆ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದ್ಲು. ಸೊ ನೋಡಿ, ಇದು 200 ವರ್ಷದ ಹಳೆ ಮನೆ ಅಂತೆ, ತೊಟ್ಟಿ ಮನೆ. ಇದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅವ್ರ ಅಜ್ಜಿ ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವಾಗ ಕೂಡ. ನನಗಂತೂ ಈ ಮನೆ ನೋಡಿ ತುಂಬಾ ಇಷ್ಟ ಆಯಿತು. 200 ವರ್ಷದ ಹಳೆ ಮನೆ ಅಂದರೆ ನೀವು ಯೋಚನೆ ಮಾಡಿ ಎಷ್ಟು ತಲೆಗಳ ಮನೆಯಲ್ಲಿ ಇದ್ದರು, ಹೇಗೆಲ್ಲ ವಾಸ ಮಾಡಿದರು. ಹಾಗೆ ಅವಳ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನನಗೆ ಶೇರ್ ಮಾಡ್ತಾಯಿದ್ಲು. ಅದು ತೊಟ್ಟಿ ಮನೆ. ನನಗೆ ಈ ಥರ ಹಳೆ ಮನೆಗಳನ್ನ ನೋಡಿದ್ರೆ ಒಂಥರ ಇಷ್ಟ ಆಗುತ್ತೆ ತುಂಬ. ಇವಾಗೆಲ್ಲ ಯಾರು ಈ ಥರ ಹಳೆ ಮನೆಗಳನ್ನ ಬಿಡೋದೇ ಇಲ್ಲ. ಹೊಸ ಮನೆ ಕಟ್ಕೊಂಡಿದ್ದ ತಕ್ಷಣ ಹಳೆ ಮನೆನ ಡೆಮಾಲಿಷ್ ಮಾಡಿಬಿಡ್ತಾರೆ. ಬಟ್ ಇವರು ಈ ಮನೆ ಹೀಗೆ ಉಳಿಸ್ಕೋಬೇಕು ಅಂತ ಹೇಳಿ ಹಾಗೆ ಉಳಿಸ್ಕೊಂಡಿದ್ದಾರೆ. ನೋಡಿ, ಆ ಮನೆಯಲ್ಲಿ ಒಂದು ಬಾವಿ ಕೂಡ ಇದೆ. ಅದರಲ್ಲಿ ಈಗಲೂ ಕೂಡ ಫುಲ್ ನೀರು ಕೂಡ ಇದೆ. ನೋಡಿ ಎಷ್ಟು ನೀರಿದೆ ಅಂತ. ನಿಮ್ಗೆಲ್ಲರಿಗೂ ಈ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ನಂಗೊಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.